ಇನ್ನೊಬ್ಬರನ್ನ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು. ಒಬ್ಬರು ನೋಡಿದ್ರೆ ಮತ್ತೊಂದು ಸಲ ಅವ್ರನ್ನ ನೋಡಿದಾಗ ಅವ್ರು ನಮ್ಮನ್ನು ಇಷ್ಟಪಡಬೇಕು. ಹಾಗಂತ ಇಲ್ಲಿ ಆ್ಯಕ್ಟ್ ಮಾಡೋದು ಬೇಕಾಗಿಲ್ಲ, ಒಳ್ಳೆಯವರಾಗಿರ್ಬೇಕಷ್ಟೇ. ಮೂವಿ ನೇಮ್ ಬಂದು ಎಕ್ಕ ಅಂತ, ಸಾಂಗ್ ರಿಲೀಸ್ ಆಗಿದೆ ಬ್ಯಾಂಗಲ್ ಬಂಗಾರಿ ಅಂತ. ಸೊ ಈ ಮೂವಿ ಡೈರೆಕ್ಟರ್ ಬಂದು ರೋಹಿತ್ ಪಟಾಕಿಯವರು ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಬಂದು ಚರಣ್ ರಾಜ್ ಅವರು ಆ್ಯಂಡ್ ಮೂವಿ ಮೇನ್ ಆ್ಯಕ್ಟರ್ ಬಂದು ಯುವ ರಾಜ್ಕುಮಾರ್ ಅವರು, ಸಂಜನಾ ಆನಂದ್ ಅವರು. ಸೊ ಸಾಂಗು ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಫಸ್ಟ್ ಆಫ್ ಆಲ್ ಒಂದಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಸಾಂಗ್ ಏನಾದ್ರು ಅಪ್ಪು ಬಾಸ್ ಏನಾದ್ರು ಆಡಿದಿದ್ರೆ ಚಿಂದಿ ಸಾಂಗ್ ಆಗ್ಬಿಡೋದು ಗೈಸ್. ಮೀನ್ಸ್ ವಾಟ್ ಐ ಫೆಲ್ಟ್. ಬಟ್ ಸಾಂಗ್ ಮಾತ್ರ ತುಂಬ ಚೆನ್ನಾಗಿದೆ. ಬೇಸಿಕಲಿ ಈ ಸಾಂಗ್ ಯಾವ ಥರ ಜಾನರ್ ಅವ್ರಿಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ಈಗ ಒನ್ ವೇ ಲವ್ ಅಂದ್ಕೊಂಡಿದ್ದೀನಿ, ಆ ಜಾನರ್ ಅವ್ರಿಗೆ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸ್ಪೆಷಲಿ ನನಗೆ ಇಷ್ಟ ಆಯಿತು. ಶೋಲ್ಡರ್ಸ್ ಎಲ್ಲ ಕುಣಿತಾ ಇದೆ ಸಾಂಗ್ ಕೇಳ್ತಿದ್ರೆ. ಮೀನ್ಸ್ ಏನೋ ಒಂಥರ ಜೋಶ್ ಸಿಗ್ತಿದೆ, ನಾವು ಲವ್ ಮಾಡಬೇಕು ಅನಿಸುತ್ತೆ, ಥರ ಮೀನ್ಸ್ ಲವ್ ಮಾಡಬೇಕು ಅನಿಸುತ್ತೆ. ಬಟ್ ಬೇಡಪ್ಪ, ಅವರ ಸವಾಸನೆ ಬೇಡ. ಬಟ್ ಸಾಂಗ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಒನ್ ವೇ ಲವ್ ಸ್ಟೋರಿ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಇದನ್ನ ಇಂಪ್ರೆಸ್ ಮಾಡಬೇಕು ಅಂತ ಮೈಂಡ್ ಸೆಟ್ ಇರೋರಿಗೆ ಈ ಸಾಂಗ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಆ್ಯಂಡ್ ಚರಣ್ ರಾಜ್ ಮ್ಯೂಸಿಕ್ ಬಗ್ಗೆ ಅಂತೂ ನಾವು ಹೇಳಂಗೆ ಇಲ್ಲ, ತುಂಬ ಚೆನ್ನಾಗಿ ಅವರು ಮ್ಯೂಸಿಕ್ ಡೈರೆಕ್ಷನ್ ಎಷ್ಟು ಚೆನ್ನಾಗಿರುತ್ತೆ ಅಂತ ನಾವು ಆ ಕಡೆ ನೋಡಿದ್ವಿ. ನಮ್ಮ ಕನ್ನಡ ಇಂಡಸ್ಟ್ರಿ ಒನ್ ಆಫ್ ದ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್. ಆ್ಯಕ್ಚುಲಿ ಸಿಂಗರ್ ನೇಮ್ ಬಂದು ಆಂಟನಿ ದಾಸನ್ ಆ್ಯಂಡ್ ಲಿರಿಕ್ಸ್ ಬೈ ನಾಗಾರ್ಜುನ್ ಶರ್ಮಾ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಗಾಯ. ಬೇಸಿಕಲಿ ಈ ಮೂವಿ ಟೈಟಲ್ ನನಗೆ ತುಂಬ ಇಷ್ಟ ಆಗಿತ್ತು. ಆ್ಯಂಡ್ ಎಸ್ಪೆಷಲಿ ಎಕ್ಕ ಮಾರ್ 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 ಅಂತ ಸಾಂಗ್ ಬಂತು, ಅದು ಓಕೆ ಫೈನ್ ಚೆನ್ನಾಗಿತ್ತು. ಬಟ್ ನನಗೆ ಅಷ್ಟೊಂದು ಇಂಪ್ರೆಸ್ ಮಾಡಿಲ್ಲ ಎಸ್ಪೆಷಲಿ ನನಗೆ. ಬಟ್ ಅದಾದ್ಮೇಲೆ ಒಂದು ಟೀಸರ್ ಬಿಟ್ಟರು ಅವ್ರ ಬರ್ತ್ಡೇಗೆ, ಅದು ಕೂಡ ಚೆನ್ನಾಗಿತ್ತು. ಮೀನ್ಸ್ ಜಾಕಿ ಮೂವಿಲಿ ಒಂದು ಹುಚ್ಚನ್ ರೋಲ್ ಇದೆ ಗೊತ್ತಾ, ಒಂದು ಹುಚ್ಚನ್ ಗೆಟಪ್, ವಿಲನ್ಸ್ಗಳನ್ನೆಲ್ಲ ಹೊಡೆಯೋಕೆ ಅಪ್ಪು ಬಸ್ ಹಾಕ ಬರ್ತಾರಲ್ಲ ವೇಷ, ಆ ಥರ ಒಂದು ಎಂಟ್ರಿ ಸೀನಲ್ಲಿ ಇದ್ದಿದ್ದು ಒಂದು ಥಿಯೇಟರ್ ಸೀನ್ ಒಳಗಡೆ. ಮೀನ್ಸ್ ಅವರು ಟೀಸರ್ ಬಿಟ್ಟಿದ್ದು. ಆ್ಯಂಡ್ ಅದು ಬಿಟ್ರೆ ಎಲ್ಲಕ್ಕಿಂತ ಹೋಲ್ಸೇಲಾಗಿ ನಂಗೆ ಇಷ್ಟ ಆಗಿದ್ದು ಈ ಸಾಂಗ್ ನನಗೆ ಸಿಕ್ಕಾಬಟ್ಟೆ ಫಿಲಮ್ ಮೇಲೆ ಇಂಟ್ರೆಸ್ಟ್ ಹುಟ್ಟಾಗ್ತು ಗೈಸ್. ಸೊ ನೀವೇನಾದ್ರು ಕೇಳಿದ್ರೆ ಮರಿದಿನ ಹೋಗಿ ಕೇಳ್ಕೊಬನ್ನಿ ಹೆಂಗಿದೆ ಅಂತ. ನನ್ನ ಚಾನಲಲ್ಲಿ ಬಂದು ಕಮೆಂಟ್ ಬಾಕ್ಸ್ ಓಪನ್ ಆಗಿರುತ್ತೆ, ಕಮೆಂಟ್ ಮಾಡಿ ತಿಳಿಸಿ ಗಾಯ್ಸ್. ಸ್ಪೆಷಲಿ ಸಾಂಗ್ ನನಗೆ ತುಂಬ ಇಷ್ಟ ಆಯಿತು. ಒನ್ ಆಫ್ ಮೈ ಫೇವರೇಟ್ ಜಾನರ್ಗೆ ಹೋಯ್ತು. ಯಾವ್ಯಾವ ಫೇವರೇಟು ಅಂತ ನಾನು ಹೇಳೋಕ್ಕೋಗಲ್ಲ. ರೀಸೆಂಟ್ ಡೇಸಲ್ಲಿ ಸುಮ್ಮನೆ ಒಂದು ಮೂವಿ ಬಿಟ್ಟು ಆ ಮೂವಿ ಬಿಟ್ಟು ಅಂತ ಅಂತಾರೆ. ಬಟ್ ಫೇವರೇಟ್ ಲಿಸ್ಟ್ ಅಂತಿರುತ್ತಲ್ಲ ಯಾರಿಗೆ, ಅದನ್ನು ನನ್ನ ಒಂದು ಫೇವರೇಟ್ ಲಿಸ್ಟಲ್ಲಿ ಈ ಸಾಂಗ್. ಎಸ್ಪೆಷಲಿ ಲವ್ ಸಾಂಗ್ಗಳು ನನಗೆ ಅಷ್ಟಾಗಿ ಇಷ್ಟ ಆಗೋದು ತುಂಬ ಕಷ್ಟ. ಬಟ್ ಇದನ್ನ ಲವ್ ಸಾಂಗ್ ಅನ್ನೋದಕ್ಕಿಂತ ಒನ್ ವೇ ಲವ್ ಸಾಂಗ್ ಇಷ್ಟ ಆಗೇ ಆಗುತ್ತೆ. ಇಂಥ ಅವಂಗಾದ್ರೂ ಈ ಥರ ಸಾಂಗ್ಗಳು ಇಷ್ಟ ಆಗೇ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ನೀವೇನಾದ್ರು ಬ್ಯಾಂಗಲ್ ಬಂಗಾರಿ ಸಾಂಗ್ ಕೇಳ ಅಂದರೆ ಒಂದು ಸಾಂಗ್ ಕೇಳಿ, ನಿಮಗೂ ಇಷ್ಟ ಆಗುತ್ತೆ. ನೀವು ಬೇರೆಯವ್ರಿಗೆ ಚೆನ್ನಾಗಿದೆ ಗುರು, ಕ್ರೇಜಿ ಆಗೈತೆ ಸಾಂಗ್ ಅಂತ ಇಷ್ಟಪಡ್ಸಂಗೆ ಹೇಳ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಪರ್ಸರ್. ಹ್ಯಾವ್ ಅ ನೈಸ್ ಡೇ. ಎಲ್ರಿಗೂ ಒಳ್ಳೆಯದು.